ಇದು 100% ಆರ್ಗಾನಿಕ್ ಆಗಿ ಮಾಡಿರೋದು. ಓಕೆ. ಯಾವುದೇ ಒಂದು ಸಣ್ಣ ಕೆಮಿಕಲ್ ಕೂಡ ನಾನು ಇಲ್ಲಿ ಹಾಕಿಲ್ಲ. 30 ವರ್ಷದಿಂದ ನನ್ನ ಮನೆ ಕಸ ಕೂಡ ನಾನು ಹೊರಗಡೆ ಗಾಡಿಗೆ ಇದಕ್ಕೆ ಕೊಟ್ಟಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಚೇತನ್ ಯೂಟ್ಯೂಬ್ ಚಾನಲ್. ನಾನು ಒಂದು ಮನೆಗೆ ಬಂದಿದ್ದೀನಿ. ಈ ಮನೆ ನೋಡಿದ್ರೆ ನಿಮಗೆ ಹಳ್ಳಿ ಮನೆ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ಕಾಂಪೌಂಡ್ ಒಳಗಡೆ ಬೆಳೆದೇ ಇರೋ ಗಿಡಗಳೇ ಇಲ್ಲ. ಇವತ್ತಿನ ಕಾಲದಲ್ಲಿ ಹಳ್ಳಿ ಮನೆಗಳಲ್ಲೂ ಒಂದು ದಿನಬಳಕೆ ತರಕಾರಿಗಳಾಗಲಿ ಸೊಪ್ಪಾಗಲಿ ತರೋದಕ್ಕೆ ಅಂಗಡಿಗಳಿಗೆ ಹೋಗ್ತಾರೆ, ಮಾರ್ಕೆಟ್ಗೆ ಹೋಗ್ತಾರೆ, ಸಂತೆಗೆ ಹೋಗ್ತಾರೆ. ಬಟ್ ಸಿಟಿಲಿದ್ದೂ ಎಷ್ಟೊಂದು ಬೆಳೆಗಳನ್ನ ಬೆಳ್ಕೋಬೋದು. ದಿನನಿತ್ಯ ಉಪಯೋಗಿಸೋ ಎಲ್ಲ ತರಕಾರಿಗಳಾಗಲಿ ಸೊಪ್ಪುಗಳಾಗಲಿ ಬೆಳ್ಕೊಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಇವರೊಬ್ಬರು ಮಹಿಳೆ ಆಗಿ ದಿನ ಬಳಕೆ ಮಾಡೋ ಎಲ್ಲ ತರಕಾರಿಗಳನ್ನ ಬೆಳೆದಿದ್ದಾರೆ ಅವರ ಕಾಂಪೌಂಡ್ನಲ್ಲಿ. ತುಂಬ ಖುಷಿ ಅನ್ನಿಸ್ತು. ನಾವೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಅವ್ರ ಮನೆಗೆ, ಹಾಗಾಗಿ ಅವ್ರನ್ನ ಕೇಳಿಕೊಂಡೆ. ಸೊ ನಮ್ಮ ವೀಕ್ಷಕರಿಗೂ ನಿಮ್ಮ ತೋಟದ ಪರಿಚಯ ಮಾಡಿಸ್ಕೊಡಿ ಅಂತ. ಸೊ ಅವರು ಖುಷಿಯಾಗಿ ಒಪ್ಕೊಂಡಿದ್ದಾರೆ. ಎಲ್ಲ ವಿವರಣೆಗಳನ್ನ ಅವರೇ ಕೊಡ್ತಾರೆ. ಕೇಳಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಹಾಗೆ ಸಣ್ಣ ಪುಟ್ಟದ ಗಿಡಗಳಾದ್ರೂ ನಿಮ್ಮ ಮನೆಗಳಲ್ಲಿ ಬೆಳೆಸಿ ಅಂತ ಹೇಳ್ತೀನಿ. ಮಾತಾಡ್ಸೋಣ ಬನ್ನಿ. ವೆಲ್ಕಮ್ ಟು ABC ಚೇತನ್ ಯೂಟ್ಯೂಬ್ ಚಾನಲ್ ಮ್ಯಾಮ್. ಥ್ಯಾಂಕ್ ಯು ಚೇತನ್, ವೆಲ್ಕಮ್ ಟು ಯು ಆಲ್ಸೋ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ರಿಕ್ವೆಸ್ಟ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಗಾರ್ಡನ್ದು ಟೂರ್ ಮಾಡೋದಕ್ಕೆ ಒಪ್ಕೊಂಡಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್. ಆ್ಯಂಡ್ ಇದ್ರ ಬಗ್ಗೆ ಬೇರೆದ್ರ ಬಗ್ಗೆ ಎಲ್ಲ ತುಂಬ ಜನ ಮಾಡ್ತಾರೆ. ಓಕೆ. ಸ್ಪೆಷಲಿ ಈ ಥರ ಚಿಕ್ಕ ಕೈತೋಟನ ಮಾಡಿರುವಾಗ ನೀವು ಖುಷಿಯಾಗಿ ಬಂದು ನಿನ್ನೆ ನಿಮ್ಮ ಅಬ್ಸರ್ವೇಷನಲ್ಲೇ ನಾನು ಗೊತ್ತು ಮಾಡಿಕೊಂಡೆ ನಿಮಗೇನೋ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಹಂಗಾಗಿ ನಾನು ಒಪ್ಕೊಂಡೆ. ಖುಷಿ ಆಯಿತು ಚೇತನ್. ಥ್ಯಾಂಕ್ ಯು ಮ್ಯಾಮ್. ಸೊ ಎಲ್ಲಿಂದ ಶುರು ಮಾಡೋಣ ಮ್ಯಾಮ್? ಇಲ್ಲಿಂದನೇ ಶುರು ಮಾಡ್ಕೊಂಡು ಹೋಗೋಣ. ಫಸ್ಟ್ ಬೇಸಿಕ್ ನೀಡ್ ಮನೆಗೆ ಏನೇನು ಬೇಕು ಬೆಳಿಗ್ಗೆ ಎದ್ದ ತಕ್ಷಣ. ನಾನು ಇಲ್ಲಿ ಬರೀ ಹೂವಿನ ಗಿಡಗಳು ಅಂತ ಅಲ್ಲ, ಇದು 100% ಆರ್ಗಾನಿಕ್ ಆಗಿ ಮಾಡಿರೋದು. ಯಾವುದೇ ಒಂದು ಸಣ್ಣ ಕೆಮಿಕಲ್ ಕೂಡ ನಾನು ಇಲ್ಲಿ ಹಾಕಿಲ್ಲ. ಮತ್ತು ನಂದು ಮೇನ್, ನಾನು ಈ ಮನೆ ಮಾಡಿ 30 ವರ್ಷ ಆಯಿತು. 30 ವರ್ಷದಿಂದ ನನ್ನ ಮನೆ ಕಸ ಕೂಡ ನಾನು ಹೊರಗಡೆ ಗಾಡಿಗೆ ಇದಕ್ಕೆ ಕೊಟ್ಟಿಲ್ಲ. ಅದನ್ನೇ ನಾನು ಬಳಸ್ಕೊಂಡು ಹೇಗೆ ಮಾಡ್ಬೋದು ಅಂತೇಳಿ ಅವತ್ತಿಂದ ಇವತ್ತವರೆಗೂ ಮಾಡ್ಕೊಂಡು ಬಂದೆ. ನಮ್ಮ ಮನೆಯಲ್ಲೇ ಎವ್ರಿ ಡೇ ಒಂದು ಪೇಪರ್ ಇರ್ಬೋದು, ಬಟ್ಟೆಗಳಿರ್ಬೋದು, ವೇಸ್ಟು, ಮತ್ತು ಕಿಚನ್ ವೇಸ್ಟ್ ಇರ್ಬೋದು, ಮತ್ತು ಕುಕ್ಕಿಂಗ್ ವೇಸ್ಟು ಏನೆಲ್ಲ ಇರುತ್ತೆ ಅದನ್ನು ಡ್ರಮ್ಗಳಲ್ಲಾದರೂ ಹಾಕೋಬೋದು. ಇಲ್ಲ ಅಂದರೆ ಇವಾಗೆಲ್ಲ ಆಗಲ್ಲ ಅಂದರೆ ಗ್ರೋ ಬ್ಯಾಗ್ಸು ನಮಗೆ ಕಾಸ್ಟ್ಲಿ ಆಗುತ್ತೆ ಅಂದರೆ ಈ ಥರ ಪ್ಯಾಕೆಟ್ಸ್ ನಿಮಗೊಂದು 20 ರೂಪೀಸ್ಗೆಲ್ಲ ಈ ಥರ ಸಿಗುತ್ತೆ. ಎವ್ರಿ ಡೇ ನೀವು ಅದನ್ನು ಫಿಲ್ ಮಾಡ್ತಾ ಹೋದರೆ ಆಲ್ಮೋಸ್ಟ್ ಒಂದು 2 ಡೇಸ್ಗೆ ಇದು 10 kgs ಬ್ಯಾಗ್. ನೀವು ಒಂದು 10 kg ಅದು ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಒಂದು 2 ದಿವಸ 3 ದಿವಸಕ್ಕೆ ಒಂದು ಬ್ಯಾಗ್ ತುಂಬಿಕೊಳ್ಳುತ್ತೆ. ತುಂಬಿದಾಗ ನೀವು ಅದಕ್ಕೆ ಯಾವುದಾದ್ರೂ ಒಂದು ಸೊಸಿನೋ ಇಲ್ಲ ಸೀಡ್ ಏನಾದರೂ ಹಾಕ್ಕೊಳ್ಬೋದು. ಎವ್ರಿ ಡೇ 1 ಪ್ಯಾಕ್ ಅಂತ ಮಾಡಿದ್ರು 350 ದಿವಸಕ್ಕೆ 350 ಪ್ಯಾಕೆಟ್ ಆಗುತ್ತೆ. ಇಲ್ಲ ನಮಗೆ ಜಾಗ ಇದೆ, ನೆಲ ಇದೆ, ಏನಾದರೂ ಮಾಡಬೇಕು ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ 60 ಡೇಸ್ಗೆ ಬರೋ ಅಂಥದ್ದು. ಆಮೇಲೆ ಎವ್ರಿ ಡೇ ನೀಡ್ಸು. ಮೊದಲು ಅಡುಗೆ ಮನೆಗೆ ಏನು ಬೇಕು ಅಂದರೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಬೆಳಗ್ಗೆ ಎದ್ದ ತಕ್ಷಣ ತರಕಾರಿಗಳು ಅಷ್ಟು ಇಲ್ಲ. ಆಲ್ಮೋಸ್ಟ್ ಒಂದು 25 ಥರದ್ದು ಸೊಪ್ಪುಗಳಿದೆ. 25 ಥರ ಸೊಪ್ಪುಗಳಿದೆ. ಸಬ್ಸಿಗೆ ಸೊಪ್ಪಿರ್ಬೋದು, ಕೊತ್ತಂಬರಿ ಸೊಪ್ಪು, ಪಾಲಕ್, ಚಾಡ್ ಇದೆ, ಮೂಲಂಗಿ ಇದೆ, ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ಕ್ಯಾಬೇಜ್ ಇದೆ, ಕಾಲಿಫ್ಲವರ್ ಇದೆ, ಬ್ರೋಕೊಲಿ ಇದೆ. ಅದೆಲ್ಲ ಇಲ್ಲಿ ಬರುತ್ತಾ ಅಂತ. ಇಟ್ಸ್ ಕಾಲ್ಡ್ ಊಟಿ ಅಂತಲೂ ಹೇಳ್ತಾರೆ. ಬಡವರ ಊಟಿ. ಬಟ್ ಇವಾಗ ಶ್ರೀಮಂತರ ಊಟಿನೂ ಆಗಿದೆ. ಬಡವರ ಊಟಿ ಅನ್ಬಾರ್ದು. ಅವಾಗಲಿಂದ ಕರ್ಕೊಂಡು ಬಂದಿದ್ರು. ವೆದರ್ ಸೂಟ್ ಆಗುತ್ತೆ ತುಂಬ. ನಂದು ಏನಂದರೆ ನಂದು ಜಮೀನಿದೆ. ಇದು ಟ್ರಯಲ್ ಆ್ಯಂಡ್ ಎರರ್ ಬೇಸ್. ನಾನು ಯಾವುದಾದ್ರೂ ಅಲ್ಲಿ ಮಾಡೋಕ್ಕೂ ಮುಂಚೆ ಇಲ್ಲಿ ಟ್ರೈ ಮಾಡ್ತೀನಿ. ಟ್ರಯಲ್ ಅಂತ ಮಾಡಿದಾಗ ಸಕ್ಸಸ್ ಆಗುತ್ತೆ. ಮೂಲಂಗಿ, ಬೆಳ್ಳುಳ್ಳಿ, ಕ್ಯಾರೆಟು, ಬೀಟ್ರೂಟು, ಸೊಪ್ಪು, ಒಂದು 25 ಥರದ್ದು ಸೊಪ್ಪುಗಳು ಬೆಳೆದಿದ್ದೀನಿ. ಆಮೇಲೆ ತುಳಸಿ ಇರ್ಬೋದು, ಅದ್ರ ಜೊತೆಗೆ ಅಲಂಗ್ ವಿತ್ ಇದನ್ನು ಬೆಳ್ಕೊಬೋದು, ಏನು ದಾಸವಾಳ. ಆಮೇಲೆ ಪ್ರತಿ ಒಂದನ್ನು ಅಡುಗೆಗೆ ಯೂಸ್ ಆಗುತ್ತೆ. ಅದು ಒಳ್ಳೆಯದು, ಇದು ಒಳ್ಳೆಯದು, ಇದು ಒಳ್ಳೆಯದು. ಬೆಳಗ್ಗೆ ಎದ್ದು ಒಂದು ರೌಂಡ್ ಎಲ್ಲ ಗಿಡಕ್ಕೂ ಕೈ ಮುಗಿದ್ಬಿಟ್ಟು ಪ್ರಕೃತಿ ನೀನೇ ಕೊಟ್ಟಿರೋದು ಭೂಮಿ ತಾಯಿ ಅಂತೇಳಿಕೆ ಅದನ್ನೇ ನಾವೇ ಪೂಜೆಗೆ ಇಟ್ಬಿಟ್ಟು ಅದನ್ನು ಕಷಾಯ ಮಾಡ್ಕೊಂಡು ಕುಡಿದ್ರೂ ಕೂಡ 100% ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹಂಗಾಗಿ ನಾನು ಇದನ್ನು ಮಾಡ್ತಾ ಬಂದೆ, ಸ್ಟಾರ್ಟ್ ಮಾಡಿದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮ್ಯಾಮ್ ಇದು ಗಾರ್ಡನ್? ನಂದು ಮೊದಲು ಲಾನ್ ಇತ್ತು, ನನಗೂ ಕ್ರೇಜ್ ಇತ್ತು. ಒಳ್ಳೆ ಲಾನ್ ಹಾಕಿದ್ದೆ. ಲಾನಿಗೆ ಎವ್ರಿ ಮಂತ್ 5,000 to 7,000 ಸ್ಪೆಂಡ್ ಮಾಡ್ತಾ ಇದ್ದೆ. ಅದು ಗೆದ್ಲು ಬರ್ತಾ ಇತ್ತು, ಹುಳು ಆಗ್ತಾ ಇತ್ತು. ಆಮೇಲೆ ಎಲ್ಲದಕ್ಕಿಂತ ಆರಾಮಾಗಿ ಹಾವುಗಳು ಬಂದು ಮಲಗ್ತಿದ್ವು. ಇಲ್ಲೆಲ್ಲ ಅವಾಗಿನ್ನೂ ಅಷ್ಟೊಂದು ಇದಿರಲಿಲ್ಲ. ಅವಾಗ ಕೂಲಾಗಿರ್ತಾ ಇತ್ತಲ್ಲ ಪ್ಲೇಸು, ಅಡ್ಡಾಡ್ತಾ ಇರಲಿಲ್ಲ. ಹಾಗೇನೆ
ಆಮೇಲೆ ಡ್ಯಾಡಿ ಒಂದು ದಿವಸ ಹೇಳಿದ್ರು, ಯಾಕೆ ಇಷ್ಟಾಗ್ಲ ಜಾಗ ಇದ್ದರೆ ನನ್ನ ಮನೆಗೆ ಎಷ್ಟೊಂದು ಊಟಿಲೆಲ್ಲ ಚಿಕ್ಕ ಚಿಕ್ಕ ಜಾಗಗಳಲ್ಲೇ ಅಷ್ಟೊಂದು ಬೆಳೆದಿರ್ತಾರೆ, ಇಷ್ಟು ಜಾಗ ಇದ್ದರೆ ನಾನು ಎಷ್ಟೊಂದು ಬೆಳ್ಕೊಳ್ತಾ ಇದ್ನಲ್ಲ ಅಂತ ಅಂದಿದ್ರು 10 years ಬ್ಯಾಗ್. ನಾನು ಆಗುತ್ತಾ ಇಲ್ಲಿ ಅಂತ ಅವತ್ತಿನ ಕಾಲದಲ್ಲಿ ಅಂದ್ಕೊಂಡಿದ್ದೆ. ಆಮೇಲೆ ಡ್ಯಾಡಿಗೆ ಇಲ್ಲೇ ಬರುವಾಗ ಟೈಮ್ ಪಾಸಿಗೆ ಒಂದು ಅವರೇ ಸ್ಟಾರ್ಟ್ ಮಾಡಿದ್ರು ಒಂದು ಕಾರ್ನರಲ್ಲಿ. ಆಮೇಲೆ ನಾನು ಯಾವಾಗಲೂ ಮಾಡ್ತಾಯಿದ್ದೆ. ಆಮೇಲೆ ಯಾಕೆ ಇದನ್ನೇ ಮಾಡಬಾರ್ದು ಅಂತ ಮಾಡಿದಾಗ 100% ಮನೆಗಾಗಿ ಇನ್ನೂ 10 ಜನಕ್ಕೆ ಕೊಡೋಷ್ಟು ಬರ್ತಾ ಇದೆ. ಎಸ್ ಮ್ಯಾಮ್. ಸೊ ಇಲ್ಲಿಂದ ಒಂದು ಸ್ವಲ್ಪ ಹೇಳ್ಬಿಡಿ ಏನೆಲ್ಲ ಹಾಕಿದ್ದೀರಾ ಅಂತ. ಇದೆಲ್ಲ ಇವಾಗ ರೆಡಿ ಮಾಡಿರೋದು ಮ್ಯಾಮ್? ರೆಡಿ ಮಾಡಿರೋದು. ಈ ಪ್ಯಾಕೆಟ್ಸ್ ಹೆಂಗೆ ಅಂದರೆ ಎವ್ರಿ ಡೇ ನಮ್ದು ಏನು ವೇಸ್ಟ್ ಸಿಗುತ್ತೆ, ಈಗ ಮನೆ ಮುಂದೆ ಅದು ಸೊಪ್ಪು ತರಗು ಎಲೆ ಎಲ್ಲ ಸಿಗುತ್ತೆ. ಬೇಸಲ್ಲಿ ಇಷ್ಟಕ್ಕೆ ಇದಾಕಿದ್ದೀವಿ, ಇನ್ನೊಂದು ಕಾಯಿದು ಜುಂಗೆಲ್ಲ ಇರುತ್ತಲ್ಲ ಅದು, ಮತ್ತು ಪೇಪರು, ಮತ್ತು ಯಾವುದಾದ್ರೂ ಈಗೆಲ್ಲ ವೈಪ್ ಮಾಡ್ತೀವಿ ಇದು ಮಾಡ್ತೀವಿ ಅದ್ರದ್ದು ಬಟ್ಟೆಗಳೆಲ್ಲ ಇರುತ್ತೆ, ಎಲ್ಲಿ ಎಸೆಯೋದು ಅಂತೀವಿ, ಪ್ಲಾಸ್ಟಿಕ್ ಬಿಟ್ಟು ಯಾವುದೆಲ್ಲ ಕಸ ಸಿಗುತ್ತೆ ಅದನ್ನು ಹಾಕೊಳ್ತಾ ಬರೋದು. ಮತ್ತು ಪೇಪರ್ ಹಾಕಿದ್ರೆ ಅದು ಒಂದು ಸ್ಮೆಲ್ ಏನು ಬರಲ್ಲ. ಮತ್ತು ಮನೆಯದ್ದು ವೇಸ್ಟು ಎಲ್ಲ ಹಾಕಿ ಹಾಗೆ ಪೇಪರ್ ಮುಚ್ಕೊಂಡು ಬಂದರೆ ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಪೇಪರ್, ಮತ್ತು ಎಣ್ಣೆ, ಕಾರ್ಡ್ಬೋರ್ಡ್ ಬಾಕ್ಸ್, ಪ್ಲಾಸ್ಟಿಕ್ ಬಿಟ್ಟು ಏನೆಲ್ಲ ವೇಸ್ಟ್ ಅಂತ ಎಲ್ಲ ಅದು ಹಾಕಿದ್ರೆ ನಡೆಯುತ್ತೆ. ಈಗ ಕಲ್ಲಂಗಡಿ ಹಣ್ಣಿಂದು, ಮೂಸಂಬಿ ಹಣ್ಣಿಂದು ಅದೆಲ್ಲ ಆಗ್ತಾ ಇದೆ. ನಿಮಗೆ ಅದು ಅವ್ರವ್ರ ಮನೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ. ನಮ್ಮ ಮನೆದೆಲ್ಲ ಒಂದು ದಿವ್ಸಕ್ಕೆ ಒಂದು ಪ್ಯಾಕ್ ಆಗುತ್ತೆ. ಆದ ತಕ್ಷಣ ಮೇಲೆ ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ಎರೆಹುಳ ಗೊಬ್ಬರ ಇಟ್ಕೊಂಡಿದ್ರೆ ಸಾಕು. ಅದನ್ನು ಬಿಟ್ಟು ಕವರ್ ಮಾಡಿದ್ರೆ ಅದು ಫುಲ್ಲು ಎರೆಹುಳ ಗೊಬ್ಬರ ಆಗುತ್ತೆ, ಮಲ್ಚಾಗುತ್ತೆ. ಎರೆಹುಳ ಗೊಬ್ಬರ ಹುಳ ಸಮೇತ ಬಿಡ್ತೀರಾ? ಅದು ಒಂದ್ಸಲಿ ಗೊಬ್ಬರದಲ್ಲಿ ಮೊಟ್ಟೆಗಳು ಇರುತ್ತೆ, ಮರಿ ಇರುತ್ತೆ. ನಾವೇನು ಎರೆಹುಳ ಗೊಬ್ಬರ ಮೊಟ್ಟೆ ತರಬೇಕು ಇದು ತರಬೇಕು ಆ ಥರ ಏನಿಲ್ಲ. ಒಂದ್ಸಲಿ ಎರೆಹುಳ ಗೊಬ್ಬರ ಅಂದಾಗ ಸಣ್ಣ ಮರಿಗಳಿರುತ್ತೆ, ಮೊಟ್ಟೆಗಳಿರುತ್ತೆ, ಉಳಿದೇ ಇರೋದಿರುತ್ತೆ. ಅದು ನಾವು ಬಿಟ್ಟ ತಕ್ಷಣ ಊಟ ಸಿಕ್ಕಿದ ತಕ್ಷಣ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇದೇ ಪ್ಯಾಕ್ಟು ಅಲ್ಲಿದೆ ತೋರಿಸ್ತೀನಿ. ಇದು ಪ್ಯಾಕ್ನ ರೆಡಿ ಮಾಡಿ ಇಟ್ಟಿರ್ತೀರಾ? ರೆಡಿ ಮಾಡಿ ಈ ಥರ ಇಟ್ಕೊಳ್ಳೋದು. ನಿಮಗೆ ಯಾವುದಾದ್ರೂ ಒಂದು ಹೂವಿನ ಗಿಡ ನೆಡಬೇಕು ಅಂದರು, ಇಲ್ಲ ತರಕಾರಿ ಸಸಿಗಳು ಯಾವುದಾದ್ರೂ ವಿತಿನ್ 30 days ಬಂದ್ಬಿಡುತ್ತೆ. ಈಸಿ ಮೇಂಟೆನೆನ್ಸು. ಆಮೇಲೆ ಎಲ್ಲದಕ್ಕಿಂತ ಶುಂಠಿ, ಅರಿಶಿನ ಅದೆಲ್ಲ ಪೆಸ್ಟಿಸೈಡ್ ಒಂದಕ್ಕೆ ನೀವು 1 ಇಂಚು ಶುಂಠಿ ಹಾಕಿದ್ರೆ ಯು ಕ್ಯಾನ್ ಗೆಟ್ ಅಬೌಟ್ 8 to 9 kgs ಆಫ್ ಇದು ಈಸಿ ಹಾರ್ವೆಸ್ಟಿಂಗು. ನೀವು ಇಲ್ಲಿ ಕಟ್ ಮಾಡಿದ್ರೆ ಸಾಕು, ಓಪನ್ ಮಾಡಿದ್ರೆ ಪೊಟೆಟೊ ಇದರಲ್ಲೇ ಒಂದು 2-3 ಪೊಟೆಟೊ ಹಾಕಿ 5 kg 800 ಗ್ರಾಮ್ ಬೆಳೆದಿದ್ವಿ ಒಂದು ಬ್ಯಾಗಲ್ಲಿ. ಈಗಲೂ ಹಾಕಿದ್ದೀನಿ ಇಲ್ಲಿ ಪೊಟೆಟೋನ. ಇದೆ ಪೊಟೆಟೋನ. ಆ ಪೊಟೆಟೊ ಬರೋವರೆಗೂ ಮೇಲೆ ನಾವೇನಾದರೂ ಗ್ರೀನ್ಸ್ ಹಾಕೋಬೋದು, ಸೊಪ್ಪುಗಳು. ಕಳೆ ಬರುತ್ತೆ, ಈಗೆಲ್ಲ ಕಳೆ ಕೀಳಬೇಕು ಅಂತ. ಕಳೆ ಕೀಳೋ ಬದಲು ಮೆಂತ್ಯ, ಕೊತ್ತಂಬರಿ, ಸಬ್ಬಸಿಗೆ ಅದೆಲ್ಲ 15 to 20 days ಕ್ರಾಪ್. ಪೊಟೆಟೊ, ಶುಂಠಿ ಇದೆಲ್ಲ. ಶುಂಠಿ ಬೆಳ್ಕೊಳ್ಳೋ ಅಷ್ಟರಲ್ಲಿ ನೀವು 5-6 ಸಲ ಸೊಪ್ಪು ಬೆಳಿಬೋದು ಮೇಲೆ. ಅದು ಕಳೆ ತೆಗಿಯೋ ಬದಲು ಇದನ್ನೇ ಹಾಕಿದಾಗ ಎಲ್ಲಿ ಗ್ಯಾಪ್ ಇರುತ್ತೆ, ಎಲ್ಲಿ ಖಾಲಿ ಮನೆ ಇರುತ್ತೆ ಅಲ್ಲಿಗೆ ಬಾಡಿಗೆಯವ್ರು ಬರ್ತಾರೆ. ಖಾಲಿನೇ ಇಲ್ಲ ಅಂದಾಗ ಯಾರೂ ಬರಲ್ಲ ಅಲ್ಲಿಗೆ. ಖಾಲಿ ಬಿಡಬಾರ್ದು ಆ ಸ್ಪೇಸ್ನ. ಈಗ ಇಲ್ಲಿ ಮೇಂಟೈನ್ ಕಷ್ಟ, ಕಳೆ ತೆಗಿಬೇಕು. ನಾನು ಎಲ್ಲೂ ಖಾಲಿ ಬಿಟ್ಟೇ ಇಲ್ಲ. ಖಾಲಿ ಇದ್ದರೆ ಅವ್ರು ಬರ್ತಾರೆ, ಇಲ್ಲ ಅಂದರೆ ಇಂಟರ್ ಕ್ರಾಪ್ ಮಾಡ್ತಾ ಹೋಗ್ಬೇಕು. ಈಗ ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಇನ್ ಬಿಟ್ವೀನ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬರೋದು 90 days. ಅಷ್ಟರಲ್ಲಿ ನಾನು ಅದರೊಳಗಡೆ ಮೆಂತ್ಯ ಹಾಕಿರ್ತೀನಿ, ಸಬ್ಸಿಗೆ ಇದೆಲ್ಲ. ಅದನ್ನು ಕಿತ್ಕೊಳ್ತೀವಲ್ಲ, ಅದು 15 days ಬಂದೋಗುತ್ತೆ. ಇದು ಆಮೇಲೆ ಬರುತ್ತೆ. ಅದಾದಮೇಲೆ 30 days ಆದಮೇಲೆ ಮತ್ತೆ ಪುನಃ ನವಿಲ್ಕೋಸು, ಅದು ಕ್ಯಾಬೇಜ್ ಎಲ್ಲ ಆ ಥರ ಮಾಡ್ಕೊಂಡಾಗ ಕಳೆ ಬದಲು ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ನರ್ಸರಿ ಗಿಡಗಳು ಯಾವುದು? ಇದೆಲ್ಲ ನಾವೀಗ ಎಷ್ಟೊಂದು ಕೆಲವೊಂದು ಹಣ್ಣುಗಳೆಲ್ಲ ತಿಂತೀವಿ. ತಿಂದ್ಬಿಟ್ಟು ತುಂಬ ಕಾಸ್ಟ್ಲಿ. ಈಗ ಸೋಪ್ ಅಂತ ಎಲ್ಲ ಕೇಳಿರ್ತೀರ, ಲಕ್ಷ್ಮಣ್ ಫಲ ಅಂತ. ಆ ಹಣ್ಣಿಗೆ 500 ರೂಪಾಯಿ ಅಂತೆ, 600 ರೂಪಾಯಿ ಅಂತೆ ಅಂತ. ಇಟ್ಸ್ ವೆರಿ ಗುಡ್ ಫಾರ್ ಕ್ಯಾನ್ಸರ್ ಇದೆ ಪೇಷಂಟ್ಸಿಗೆ, ತುಂಬ ಒಳ್ಳೆಯದು. ಎಲೆನೋ, ಬೀಜನೋ, ಸಿಪ್ಪೆನೋ, ಹಣ್ಣು 500 ರೂಪಾಯಿ 600 ರೂಪಾಯಿ ಕೊಡಬೇಕಾ ಅಂತ ಅಂದ್ಬಿಟ್ಟು ಹಣ್ಣೇ ತಿನ್ನಲ್ಲ. ಹಣ್ಣನ್ನು ನಾವು 500 ರೂಪಾಯಿ 1 kg ಹಣ್ಣು ತಂದರೆ ಅದ್ರಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 100-200 ಸೀಡ್ಸ್ ಸಿಗುತ್ತೆ. ಆ ಸೀಡನ್ನು ನಮ್ಮ ಡ್ಯಾಡಿಯವರು ತಿಂದು 1000 ಸೊಸಿ ಮನೆ ಹತ್ರನೇ ಮಾಡಿದ್ವಿ ನಾವು. ಒಂದು ಗಿಡಕ್ಕೆ 250 ಇದೆ. ಇದು 1 year ಸೊಸಿ. ನಾವು ಹಣ್ಣಿಗೆ ಏನು ಕೊಟ್ಟಿದ್ದೀವಿ ಅದಕ್ಕೆ 10% ಸೊಸಿಗಳು ಬಂದಿದೆ. ಇದು 3 ವರ್ಷಕ್ಕೆಲ್ಲ ಹಣ್ಣು ಬಿಡುತ್ತೆ. ತುಂಬ ದೊಡ್ಡ ಮರನೂ ಆಗಲ್ಲ. ಕಾಂಪೌಂಡಲ್ಲೆಲ್ಲ ಹಾಕೋಬೋದು. ತೋರಿಸ್ತೀನಿ, ಇಲ್ಲಿದೆ. ಬುಷ್ ಥರ ಆಗುತ್ತೆ.
ಹಣ್ಣು ಬಿಡುತ್ತೆ. ಹಣ್ಣಿಲ್ಲ ಅಂದರೆ ಇದ್ರ ಎಲೆನೂ ಸಾರ್ ಸೋಪ್ ಅಂತ ಹೇಳಿ ಕ್ಯಾನ್ಸರ್ಗೆ ಬೆಸ್ಟ್ ಮೆಡಿಸನ್ ಇದು. ಓಕೆ. ಯಾಕೆಂದರೆ ನಾವು ತುಂಬ ಜನಕ್ಕೆ ಕೊಟ್ಟು ಹಣ್ಣನ್ನು ತಿನ್ನಿಸಿ ಟ್ರೈ ಮಾಡಿದ್ದೀವಿ. ದೇ ಆರ್ ವೆರಿ ಫೈನ್. ಹಂಗಾಗಿ ಇದೆಲ್ಲ ಹಣ್ಣನ್ನು ಹಾಕಿ 1,000 ಗಿಡ ಮಾಡಿ ಅದು ಎಲ್ಲ ಕಡೆ ಆಗಬೇಕು ಅಂತ ಸ್ಕೂಲ್ಗಳಿಗೆ ಮತ್ತು ಎಲ್ಲಾದರೂ ಹೋದಾಗ ರೈತರಿಗೆ ಗಿಫ್ಟಾಗಿ ಕೊಡ್ತಾ ಇರ್ತಾರೆ ಡ್ಯಾಡಿ ಇಲ್ಲಿ ಬಂದಾಗ. ಇದು ಎಲ್ಲಾದರೂ ಸರಿ ಉಳಿಸಿ ಬೆಳೆಸಿ ಅಂತ ಆಫೀಸ್ ಮುಂದೆನೋ ಎಲ್ಲ ತಾವೇ ಹೋಗಿ ನೆಟ್ಕೊಟ್ಟು ಬರೋದು ಇದೆ. ನಾನು ಸ್ಕೂಲ್ಗಳ್ಗೆ ಹೋದಾಗ ಮಕ್ಕಳ ಪೇರೆಂಟ್ಸ್ ರೈತರಿದ್ದರೆ ಅವ್ರುಗಳಿಗೆ ಕೊಟ್ಬಿಟ್ಟು ಬರ್ತೀನಿ. ಸೊ ಹಿಂಗಾಗಿ ಈ ಸೊಸಿನ ಇಲ್ಲೇ ಮಾಡ್ಕೊಂಡಿದ್ದು. ಇದು ಹೇಗಿದೆ ಅಂದ್ರೆ ನೋಡೋದಕ್ಕೆ ನರ್ಸರಿಯಿಂದ ತಂದು ಜೋಡಿಸಿರೋ ತರ ಇದೆ. ಇಲ್ಲ, ಬಟ್ ನೀವೇ ನರ್ಸರಿ ಮಾಡ್ಬಿಟ್ಟಿದ್ದೀರಾ ನಾವೇನೆ ಇಲ್ಲೇ ಮಾಡಿ. ಅದು ಮನೆಯಲ್ಲಿ ತಂದ ತಿನ್ನೋದಕ್ಕೆ ಅಂತ ತಂದಿರೋ ಹಣ್ಣಲ್ಲಿ ಅದ್ರ ಬೀಜಗಳು ಇವು ಉಪಯೋಗ ಮಾಡ್ಕೊಂಡು. ಹೌದು, ಅದನ್ನ ಯಾವುದೇ ಬೀಜ ಆದ್ರೂ ಸರಿ, ನಿಂಬೆಹಣ್ಣು ತರ್ತೀವಿ, ಈಗ ನಿಂಬೆಹಣ್ಣು ಬೀಜ ಎಸಿತೀವಿ. ಈಗ ಈ ಮರನು ನಾನು ತುಳಸಿ ಗಿಡದ ಒಳಗಡೆಗೆ ಆ ನಿಂಬೆ ಬೀಜ ಹಾಕಿದ್ದು. ಅದು ತುಳಸಿ ಕಟ್ಟೆ ಇತ್ತು, ಯಾವಾಗಲೂ ನಿಂಬೆ ಬೀಜ ಹಾಕಿದ್ದೀನಿ. ತುಳಸಿ ಗಿಡ ಹೋಗಿ ನಿಂಬೆ ಗಿಡ ಆಗಿದೆ. ಎಲ್ಲ ತುಳಸಿ ಕಟ್ಟೆ ಒಳಗಡೆ ನಿಂಬೆ ನೆಟ್ಟಿದ್ದೀರಾ ಅಂತ. ಸೀಡ್ಸ್ ಅಲ್ಲ, ತಂದು ಹೊರಗಡೆ ಹಾಕಿದ್ರೆ ನೀವು ಜಾಗ ಕೊಟ್ಟು ಎಷ್ಟು ದೊಡ್ಡದಾಗಿದೆ ಅಲ್ಲ. ಅದೇನೆ ಆ ಥರ ಎನಿ ಸೀಡ್ಸ್ ಮನೇಲಿ. ಇದು ಅಂದ್ರೆ ನಮ್ಗೆ ನಾನು ಕೇಳ್ಪಟ್ಟಿರೋ ಥರ ನಾವು ಮನೆಯಲ್ಲಿ ಇವಾಗ ನೀವು ಹೇಳ್ದಾಗೆ ಹಣ್ಣು ತಂದಿರ್ತೀವಿ, ಅದ್ರದ್ದು ಬೀಜಗಳು ಸಿಗುತ್ತೆ, ಅದನ್ನ ನರ್ಸರಿ ಮಾಡಿದ್ರೆ ಅದು ಫಲ ಕೊಡೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರಲ್ಲ ಮ್ಯಾಮ್. ಸ್ವಲ್ಪ ರೈತ ಆದವ್ರಿಗೆ ಮನೆಯಲ್ಲಿ ಏನಿಲ್ಲ ಅಂದ್ರೆ ಆಕ್ಸಿಜನ್ ಕೊಡ್ತಾ ಇರುತ್ತೆ, ಎಲೆ ಕೊಡ್ತಾ ಇರುತ್ತೆ. ಹಣ್ಣೆ ಕೊಡಬೇಕು ಅಂತ ಹಣ್ಣೆ ಕೊಡಬೇಕು ಅಂತ ಏನಿಲ್ಲ. ಈಗ ಎಲ್ಲ ಮರಗಳು ಹಣ್ಣೆ ಕೊಡಬೇಕು, ಎಲ್ಲರೂ ಅದನ್ನೇ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೈಬ್ರಿಡ್ ಅಂತ ಹೋಗ್ತಾ ಇದ್ದಾರೆ. ನಮ್ಮ ನೇಟಿವ್ನ ಉಳಿಸ್ಕೊ. ಈಗ ನೀವು ಆ ಥರ ಹೇಳಿದ್ರೆ ಆ ಟೊಮೆಟೊ ಗಿಡ ಹೈಬ್ರಿಡ್ ಆಗಿದ್ರೆ ದಪ್ಪ ಇರ್ತಿತ್ತು, ಸೈಜ್ ಇರ್ತಿತ್ತು ಅಂತ. ಅದ್ರದ್ದು ಪ್ಯಾರೆಂಟಲ್ಲಿ ಬಂದು ನಾಟಿನೇ ಇರುತ್ತೆ, ಮತ್ತೆ ಮಾಡಿರೋದು ಇದು. ಈಗ ನಂದು ಆ ಜಾಗದಲ್ಲಿ ಅದು ಏನು ಚೆರಿ ಟೊಮೆಟೊ ಇದೆ, ಆ ಜಾಗದಲ್ಲಿ ಬೇರೆ ಟೊಮೆಟೊನೇ ಇದ್ದಿದ್ದು, ರೌಂಡ್ ಉಳಿ ಟೊಮೆಟೊನೇ. ಅದೇ ಬೀಜ ಬಿದ್ದು ಮತ್ತೆ ಪ್ಯಾರೆಂಟ್ ಆಗಿದೆ. ಅಜ್ಜಿನೋ ತಾತನೋ ನೇಟಿವ್ ಅದು. ಈಗ ಆ ಟೊಮೆಟೊ ತಾತ ಆಗಿದೆ, ಈಗ ತಾತಂದು ವೆರೈಟಿ ಬಂದಿದೆ. ಅದೇ ಥರ ಇದೇ 3 ಇಯರ್ಸ್ಗೆಲ್ಲ ಬರುತ್ತೆ. ಈಗ ಇದೇ ಬಟರ್ ಫ್ರೂಟ್ ನೋಡಿ, ಇದು ಸೀಡಿಂದನೇ ಮಾಡಿದ್ದು. ಇದೇ ಸೀಡು 2 ಇಯರ್ಸ್. ಇದು ಸೀಡ್ ಇಲ್ಲೇ ಮರ ಇದೆ, ಹಳೆ ಮರ. 2 ಇಯರ್ಸ್ ಆಯಿತು, ಕಾಯಿ ಬಿಡ್ತಾ ಇದೆ. ಈ ಸೀಬೆ ಗಿಡ ಅದೇ ಬಿದ್ದು ಹುಟ್ಟಿದ್ದು, ನಾನು ಹಾಕಿದ್ದೆ ಅಲ್ಲ. ಒಳ್ಳೆ ಸೈಜ್, ನೋಡೋದಕ್ಕೆ ನೇರಳೆಣ್ಣಂತ ಅನ್ಸಕ್ ಶುರು ಆಗುತ್ತೆ. ಬಟರ್ ಫ್ರೂಟ್ ಇದು. ಇದೊಂದು 2 ಇಯರ್ಸ್ ಗಿಡ ಆಗಿದೆ, ಗಿಡ ಅಷ್ಟೇನೆ. ಯಾಕೆ ಬರಲ್ಲ? ಬರುತ್ತೆ ಅಂದ್ರೆ ನಾವು ಎಷ್ಟೊಂದು ಕಾಯಿ ಕಚ್ಚಿದೆ ಅಲ್ಲ ಮ್ಯಾಮ್. ಹೌದು, ಈಗ ನಿಂಬೆ ಗಿಡ ಅದು ಬೀಜದ್ದೇನೆ, ನಿಂಬೆಕಾಯಿಗೆ ಅದನ್ನು ನಿಂಬೆಕಾಯಿ ಬೀಜದ್ದೇನೆ. ಒಂದು 3-4 ವರ್ಷ ಇರ್ಬೋದು. ಇದಂತೂ 2 ಇಯರ್ಸ್ ಗಿಡನೇ. ಓಕೆ. ಈ ಥರ ಬ್ಯಾಗ್ಸ್ ಮಾಡಿ ಇಟ್ಕೊಂಡ್ರೆ ನೀವು ಎವ್ರಿ ಡೇ ಪ್ಯಾಕೆಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಯಾವಾಗ ಬೇಕು, ಏನು ಸೀಡ್ ಸಿಗುತ್ತೆ, ಏನು ಪ್ಲಾಂಟ್ ಸಿಗುತ್ತೆ ಅದನ್ನು ಹಾಕ್ತಾ ಹೋಗ್ಬೋದು. ಆಮೇಲೆ ಅದರಲ್ಲಿ ಇದೊಂದು ಗಿಡ ತುಂಬ ಒಳ್ಳೆ ಗಿಡ. ಇದು ಯಾವುದು ಆಲ್ ಸ್ಪೈಸ್ ಅಂತ ಹೇಳ್ತೀವಿ, ಸರ್ವ ಸಾಂಬಾರು ಅಂತ. ಕಾಂಬಿನೇಷನ್ ಆಫ್ 7 ಸ್ಪೈಸಸ್. ಇದು ಒಂದು ಎಲೆ ಹಾಕಿದ್ರೆ ಕಷಾಯ ಮಾಡ್ಬೋದು, ಎಲ್ಲದಕ್ಕೂ ಪಲಾವ್ಗೆ ಇದಕ್ಕೆ ಎಲ್ಲ ಹಾಕ್ಬೋದು. ಇದು ಅಷ್ಟೇ, ನೋಡ್ಲಿಕ್ಕೆ ಆರ್ನಮೆಂಟಲ್ ಪ್ಲಾಂಟ್ ಥರನೂ ಕಾಣುತ್ತೆ, ತುಂಬ ಯೂಸು ಆಗುತ್ತೆ. ಆಮೇಲೆ ಇದನ್ನ ಕಟ್ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಇದ್ರದ್ದು ಪೌಡ್ರ್ ಯೂಸ್ ಮಾಡ್ಬೋದು. ಎಲೆ ಅಂತೂ ತುಂಬ ಫ್ಲೇವರ್ ಆಗಿರುತ್ತೆ ಪಲಾವ್ಗೆಲ್ಲ. ಇದು ಬರೋ ಅಷ್ಟರಲ್ಲಿ ಇದ್ರಲ್ಲಿ ಮೆಂತ್ಯ ಹಾಕಿದ್ದೆ, ಕೊತ್ತಂಬರಿ ಹಾಕಿದ್ದೆ. ಅದಾದ್ಮೇಲೆ ಈಗ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಇದಕ್ಕೆ ಕ್ರೀಪ್ ಆಗುತ್ತೆ. ನೀವು ಹೇಳ್ದಂಗೆ ಜಾಗ ಬಿಟ್ಟಷ್ಟು ಗೆಸ್ಟ್ಗಳು ಜಾಸ್ತಿ ಬರ್ತಾರೆ. ಅದ್ರ ಬದಲು ನಾವೇನೇ ಅದನ್ನು ಉಪಯೋಗಿಸ್ಕೋಬೇಕು. ಇದು ಲೀಚಿ. ಆಮೇಲೆ ಮರ ಚಿಕ್ಕ ಜಾಗದಲ್ಲಿ ಬರಲ್ಲ, ಜಾಗ ಇಲ್ಲ ಅಂತಾರೆ. ನಾನು ಈಗೊಂದು 30-40 ಇದು ಲೀಚಿ, ಇದು ಬರುತ್ತೆ. ಸೊ ಇಟ್ ಟೇಕ್ ಟೈಮ್ಸ್. ಅಂದರೆ ನಮ್ಮ ಜಾಗಕ್ಕೆ ಒಂದದಲ್ಲೇ ಇರೋ ಅಂಥ ಹಣ್ಣಿನ ಮರಗಳನ್ನ ತಂದಾಕಿದಾಗ ಆ ಜಾಗಕ್ಕೆ ಜನಗಳು ಅಷ್ಟೇ, ಪ್ರಾಣಿಗಳು ಅಷ್ಟೇ, ಎಲ್ಲ ಅಷ್ಟೇ. ನಮಗೆ ಗೊತ್ತಿಲ್ಲದಲ್ಲೇ ಇರೋ ಜಾಗಕ್ಕೆ ಮನೆಗೆ ಹೋದಾಗ, ಯಾವುದೋ ಮನೆಗೆ ಹೋದಾಗ ಒಂದು 3 hours ತಗೊಳ್ತೀವಿ, ಯಾವುದೋ ಊರಿಗೆ ಹೋದಾಗ 3 months ತಗೊಳ್ತೀವಿ, ಯಾವುದೋ ದೇಶಕ್ಕೆ ಹೋದಾಗ 3 years ತಗೊಳ್ತೀವಿ. ಗಿಡ ಮರಗೂ ಅಷ್ಟೇ ಬಂದೇ ಬರುತ್ತೆ. ಈಗ ಈ ಸಪೋಟ ಎಲ್ಲ ಬೀಜದ್ದೇನೆ. ಸಪೋಟ ಇದೆ, ಗಂಧನೂ ನೋಡಿ ಅದೇ ಆಗಿಟ್ಟಿರೋದು, ನಾವು ಹಾಕಿರೋದಲ್ಲ. ಅದು ಒಳ್ಳೆ ಇದು ಸಪೋಟ ಇದು. ಮ್ಯಾಮ್ ಇದನ್ನೊಂದು ಕೇಳಬೇಕು. ಸೊ ಇದು ಎಲ್ಲೋ ಶೋಗೆ ಯೂಸ್ ಮಾಡಿರೋದು ನೀವು ತಂದಿದ್ದೀರಾ? ಯೂಸ್ ಮಾಡಿ ಎಲ್ಲ ಕಡೆ ಎಸಿತಾರೆ. ಇದು ಲೈಟ್ ವೆಯ್ಟ್, ಇದು ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆನೂ ಯಾರು ಮದುವೆ ಮಾಡಿದ್ರು ಅವ್ರ ಮನೆಯವರೇ ತೊಗೊಂಡೋಗಿ ಹಾಕ್ಬಿಟ್ಟು ಇದರಲ್ಲಿ ನೀರನ್ನ ಅಬ್ಸರ್ವ್ ಮಾಡಿ ಇಟ್ಕೊಂಡು
ಮಾಯ್ಶ್ಚರ್ನ ಕೀಪ್ ಇದಕ್ಕೆ ಎನಿ ಸೀಡ್ಸ್ ಎನಿ ಪ್ಲಾಂಟನ್ನು ನೀವು ನೆಟ್ಟು ಒಂದು ಕಡೆ ಇಟ್ಬಿಟ್ರೆ ಹೇಳ್ದಲೆ ಕೇಳ್ದಲೆ ಅದು 15 ದಿವಸಕ್ಕೆ ಬಂದ್ಬಿಟ್ಟಿರುತ್ತೆ. ಇದು ನೀರನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಲೈಟ್ ವೆಯ್ಟ್, ಪಾಟ್ಗೆ ಮಣ್ಣು ಕೇಳಲ್ಲ, ಅದು ಮಣ್ಣೇ ಬೇಕಾಗಿಲ್ಲ. ಮಣ್ಣು ಇಲ್ದಲೇನೆ ಸುಮಾರು ಗಿಡಗಳು ಬೆಳೆದಿದ್ದೀನಿ. ಅದಕ್ಕೊಂದು ಡ್ರಾಪ್ ಮಣ್ಣೆ ಹಾಕ್ಬೇಕಾ, ನಮಗೆ ಮಣ್ಣು ಸಿಗಲ್ಲ, ನಾವು ತುಂಬ ಹೈಜೆನಿಕ್ ಆಗಿ ಒಳಗಡೆ ಇರ್ತೀವಿ ಅನ್ನೋರಿಗೆ ಪೇಪರಲ್ಲೇ ಬೆಳ್ಕೋಬೋದು ಗಿಡಗಳನ್ನ. ಪೇಪರು ಕೂಡ ಇದರಿಂದನೇ ಮಾಡಿರ್ತಾರೆ. ಸೊ ಅದು ಮಲ್ಚ್ ಆದಾಗ ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ಬೇಸ್ ಫಾರ್ ದ ಪ್ಲಾಂಟ್ಸ್. ಸೊ ಎಲ್ಲನೂ ಕಸಕ್ಕೆ ಹಾಕ್ತಾರೆ ಆ್ಯಕ್ಚುಲಿ, ಅದರದ್ದು ಉಪಯೋಗ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಜನಗಳಿಗೆ. ಅದನ್ನು ಮತ್ತೆ ಇದ್ರದ್ದು ಕಷಾಯ ಇದು ಎಲ್ಲ ಗಿಡಗಳಿಗೆ, ಚೆಂಡುವಿಂದು ಎನಿ ಪ್ಲಾಂಟೇಶನ್ ಮಾಡುವಾಗ ಒಂದು 4-5 ಚೆಂಡುವಿದ್ರೆ ಇನ್ಸೆಕ್ಟ್ಸೇ ಬರಲ್ಲ. ಇದ್ರದ್ದು ಪೌಡ್ರನ್ನ ಎರ್ಚಿದ್ರು ಬರಲ್ಲ, ಇದ್ರದ್ದು ನೀರನ್ನು ಹಾಕಿದ್ರೆ ಯಾವ ಇನ್ಸೆಕ್ಟ್ಸು ಬರಲ್ಲ. ಚೆಂಡು ಇಸ್ ರಿಪಲೆಂಟ್ ಆಫ್ ಇನ್ಸೆಕ್ಟ್ಸ್. ಎನಿ ಇದು ದಾಸವಾಳಕ್ಕೆ ಬರುತ್ತೆ ಅಂತಾರೆ, ಸಣ್ಣದು ಅಶ್ವಿನಿ ಅಂತ ಒಂದು ವೈಟ್ ಆಗಿ ಬರುತ್ತೆ. ಯಾವುದು ಪ್ಲ್ಯಾಂಟ್ ಇದ್ರೂ ಚೆಂಡುವನ್ನ ಅದ್ರ ಎಲೆ ಇಲ್ಲ ಹೂವನ್ನ ಕಲಿಸ್ಬಿಟ್ಟು ಸ್ಪ್ರೇ ಕೊಟ್ಬಿಟ್ರೆ ಇದೇ ಬರಲ್ಲ. ಈ ಅಡಿಕೆ ಗಿಡ ಒಂದೇ ಒಂದು ಯಾವುದೋ ತೋಟಕ್ಕೆ ಹೋಗಿದ್ದೆ, ಅಲ್ಲಿಂದ ಅವರು ತೋರಿಸಿದ್ರು ಅಂತ ಕೊಟ್ಟರು, ನನ್ನ ಕೈಯಲ್ಲಿ ಇಟ್ಕೊಂಡ್ಬಂದು ಹಾಕಿದ್ದೆ ಮೂಡಿಗೆರೆಯಲ್ಲಿ. ರಮೇಶಣ್ಣ ಅಂತಿದ್ದಾರೆ, ಅವ್ರ ಅಪ್ಪ ತೋರಿಸ್ತಾ ಇದ್ರು, ನೋಡಮ್ಮ ಇದು ನಮ್ಮ ಕಾಲದಲ್ಲೆಲ್ಲ ಆ ಥರ ಬೆಳೀತಾ ಇದ್ವಿ ಅಂತ. ಅದನ್ನ ಹಾಗೆ ತಂದಿಟ್ಕೊಂಡು ನಾನು ಇಲ್ಲಿ ಸುಮ್ಮನೆ ನೆಟ್ಟಿದ್ದೆ. ಇದು 35-38 kgವರೆಗೂ ಅಡಿಕೆ ಬಿಡುತ್ತೆ. ಪ್ರತಿ ಸರಿ ತೂಕ ಹಾಕ್ಸ್ತಾ ಇರ್ತೀನಿ ಅದನ್ನು. ಒಂದು ಗಿಡದಲ್ಲಿ 400-500 ಕಾಯಿವರೆಗೂ 600 ಕಾಯಿವರೆಗೂ ಸಿಗುತ್ತೆ. ಅದನ್ನು ಮತ್ತೆ ನರ್ಸರಿ ಮಾಡಿಸಿ ಇದ್ರದ್ದೇ ಮಕ್ಳುಗಳು ನನ್ನ ತೋಟದಲ್ಲಿರೋದು. ಅದನ್ನೇ ಒಂದೇ ಸಾಕು, ಅದನ್ನೇ ಇಲ್ಲೇ ಇಲ್ಲಿ ಇಟ್ಟಿದೆ. ಹಿಂಗೆ ಪ್ಯಾಕೆಟಲ್ಲಿ ಹಾಕಿರ್ತೀನಿ, ಸೊಸಿ ಆಗುತ್ತೆ. ಪ್ಯಾಕೆಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸೊಸಿ ಮಾಡಿಬಿಟ್ಟು ಆಮೇಲೆ ತೋಟಕ್ಕೆ ಶಿಫ್ಟ್ ಮಾಡ್ತೀನಿ. ವೆಯ್ಟ್ ಮಾಡಬೇಕಷ್ಟೇನೆ, ಬರಲ್ಲ ಅನ್ನೋದಕ್ಕಿಂತ. ಇದು ಅವ್ರ ತೋಟದ್ದು. ಇದು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಒಂದು ಬಟರ್ ಫ್ರೂಟ್ ಕೊಟ್ಟಿದ್ಲು ಅವ್ರು ತಿನ್ನೋಕ್ಕೆ. ಆ ಬಟರ್ ಫ್ರೂಟಿಗಿಂತ ಸೀಡ್ನ ನನ್ನ ಪಾಕೆಟಲ್ಲಿ ಇಟ್ಕೊಂಡು ಬಂದು ಇಲ್ಲ ಹಾಕ್ತೆ. ಬರಲ್ಲ ಅಂದ್ಕೊಂಡಿದ್ದೆ. ಕೂರ್ಗಲ್ಲಿ ಮಡಿಕೇರಿ ಪ್ರಣೀತಾ ಅಂತ ಅವ್ರ ತೋಟದ್ದು. ಅದು ಫುಲ್ಲಾಗಿ ಹಣ್ಣಾಗಿ ತುಂಬ ಚೆನ್ನಾಗಿ ಬಟರ್ ಫ್ರೂಟ್ ಬೀಳುತ್ತೆ. ಇವಾಗ ನಿಮ್ಮ ಫ್ರೆಂಡ್ಶಿಪ್ಗೆ ಇದೊಂದು ನೇಮ್ ಅದು ನಾನು ಎಲ್ಲಾದ್ರೂ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಳ್ತೀನಿ. ಯಾರ್ದಾದ್ರೂ ಮನೆಗೆ ಹೋಗುವಾಗ್ಲೂ ನಾನು ಪ್ಲಾಂಟೇ ತಗೊಂಡು ಹೋಗ್ತೀನಿ. ಇಲ್ಲ ಫ್ರೂಟ್ ಏನೇ, ನಾನು ಎಲ್ಲೂ ಕೇಕು ಬಿಸ್ಕೆಟು ಅದು ಇದು ತಗೊಂಡು ಹೋಗೋದೇ ಇಲ್ಲ. ಹಳ್ಳಿಗೆ ಹೋದ್ರೂ ಕೂಡ ಅವ್ರ ಮನೆಗೆ ಒಂದು ತುಳಸಿ ಗಿಡನೋ ಇಲ್ಲ ಹಣ್ಣಿನ ಗಿಡನೋ, ಈಗಂತೂ ಇದ್ರ ಗಿಡನೇ ಯಾವಾಗಲೂ ಕಾರಲ್ಲಿರುತ್ತೆ. ಯಾರ್ದಾದ್ರೂ ಮನೆ ಸರೌಂಡಿಂಗ್ ನೋಡ್ತೀನಿ, ಇವ್ರಿಗೆ ಗಿಡ ಅದು ಇದು ಇಂಟ್ರೆಸ್ಟ್ ಇದೆ ಅನ್ನೋರಿಗೆ ಇದನ್ನು ಬದುಕಿಸ್ಬಿಟ್ಟು ಒಂದು ದಿವಸ ನನ್ನ ಕಾಫಿ ಕರೀರಿ ಅಂತ ಹೇಳ್ಬಿಟ್ಟು ಬರ್ತೀನಿ. ನನ್ನ ಮಗನ ಮದುವೆಯಲ್ಲೂ ಕೂಡ ನಾನು ಎಲ್ಲರಿಗೂ ತೆಂಗಿನಕಾಯಿ ಬಾಳೆಹಣ್ಣು ಕೊಡಬೇಕಿತ್ತಲ್ಲ, ತೆಂಗಿನ ಸೊಸಿ ಮಾಡಿಸಿದ್ದೆ. 500 ತೆಂಗಿನ ಸೊಸಿ, ಅಡಿಕೆ ಸೊಸಿ, ಬಾಳೆ ಸೊಸಿ ಮಾಡಿಸಿದ್ದೆ. ಫಲ ಗಿಡ ಎರಡು ಒಂದೇನೆ. ಎಲೆ ಅಡಿಕೆ ತೆಂಗಿನಕಾಯಿ ಕೊಡ್ತಾರೆ, ಬಾಳೆಹಣ್ಣು. ಅದಕ್ಕೆ ನಾನು ಬಾಳೆ ಸೊಸಿ ಮತ್ತು ತೆಂಗಿನಕಾಯಿ ಸೊಸಿ ಮತ್ತು ಅಡಿಕೆ ಸೊಸಿನ ಕವರ್ಗೆ ಹಾಕಿ ಪ್ಯಾಕ್ ಮಾಡಿಸಿ ಬಂದವ್ರಿಗೆಲ್ಲ ಅದನ್ನೇ ಕೊಟ್ಟಿದ್ದೆ. ಲೈವ್ ಇರೋದು ಕೊಟ್ಟಿದ್ದೀರಾ? ಅದೇ ಎಲ್ಲ ಇವಾಗ ನೆನ್ಪು ಮಾಡಿಕೊಂಡು, ಹೇಮಕ್ಕ ನಿಮ್ಮದು ಬಾಳೆಗೊನೆ ಬರ್ತಾ ಇದೆ, ತೆಂಗಿನ ಸೊಸಿಗೆ 5 ವರ್ಷ ಆಯಿತು, 6 ವರ್ಷ ಆಯಿತು. ಇನ್ನೊಬ್ಬರಿಗೆಲ್ಲ ಸೋಮ್ನಲ್ಲಿ ಕೊಟ್ಟಿದ್ದೆ, ಅವ್ರದ್ದು ದಸಿ ನೂಕಿದೆ, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಖುಷಿ ಆಗುತ್ತೆ, ಓ ನನ್ನ ಮಕ್ಕಳೆಲ್ಲೋ ಬೆಳೀತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಪುಣ್ಯದ ಕೆಲಸ ಅಂತಲೇ ಹೇಳಬೇಕು ಮ್ಯಾಮ್. ಅದು ಎಲ್ಲ ಕಡೆ ಹೋದಾಗ ಮದುವೆಗೆ ಅದನ್ನೇ ಪ್ಯಾಕ್ ಮಾಡಿಸಿಟ್ಬಿಟ್ಟು, ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ತೋಟ ಇದೆ ಅಂತ, ಇಲ್ಲದಿದ್ದರೆ ಬದುಕಿಸಿ ತೆಂಗಿನ ಮರ ಹಾಳು ಮಾಡಬಾರ್ದು, ಸಾಯಿಸಬಾರ್ದು ಅಂತ ಹೇಳಿದಾಗ ಆಟೋಮೆಟಿಕ್ಕಾಗಿ ಬದುಕಿಸ್ತಾರೆ. ಹಂಗಾಗಿ ಅದನ್ನೇ ಕೊಟ್ಟಿದ್ದೆ. ಎಲ್ಲಾದರೂ ಹೋದ್ರೆ ಗಿಫ್ಟ್ ಆಗಿಯೂ ಇದೆ. ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದೀರಾ ನೀವು? ಅಂದರೆ ಅದಕ್ಕೂ ಜೀವ ಇದೆ. ಕಾಯಿ ಕೊಡ್ತಾರೆ ಅವರು, ಎಷ್ಟೋ ಜನ ಕಾಯಿನ ಬಿಟ್ಟು ಹೋಗ್ಬಿಡ್ತಾರೆ ಹಾಗೇನೆ. ಒಂದು ಟೈಮ್ ಉಪಯೋಗ. ಹೌದು, ಹೊಡೆದಾಕ್ಬಿಟ್ಟು ಅದನ್ನ ಜೀವ ಕಳೆದ್ರೆ ಇದು ಎಲ್ಲಾದ್ರೂ ಒಂದು ಸೊಸಿ ಬೆಳೀತಾ ಇರುತ್ತೆ. ಆಮೇಲೆ ಮದುವೆಗೆ ಹೋದಾಗ ಕೊಟ್ಟಿದ್ದು ಅಂತ ಒಂದೇ ಅಲ್ವಾ, ಆಟೋಮೆಟಿಕ್ಲಿ ಕ್ಲೀನಾಗಿ ಬೆಳೆಸ್ತಾರೆ. ಅದೇ ತೋಟ ಮಾಡುವಾಗ ಬೆಳೆಸೋಕ್ಕಾಗಲ್ಲ. ಒಂದಾದ್ರೆ ಅದು ಮತ್ತೆ ಎಲೆಗೆ. ಆಮೇಲೆ ಇನ್ವಿಟೇಷನ್ ಕೊಡೋಕೆ ಹೋದಾಗ ಎಲೆದು ವಿಳ್ಳೆದೆಲೆದು ಕಟ್ಟಿಂಗ್ಸ್ ಇಟ್ಕೊಂಡು ಹೋಗಿದ್ದೆ. ಎಲ್ಲರ ಮನೆಗೂ ಈ ಇನ್ವಿಟೇಷನ್ ಜೊತೆ ವಿಳ್ಳೆದೆಲೆ ಕಡ್ಡಿಗಳು ಕೊಟ್ಟು ಬಂದಿದ್ದೆ. ಅವರೆಲ್ಲರೂ ಈಗ ಫೋನ್ ಮಾಡಿ, ಹೇಮಕ್ಕ ನಿಮ್ಮ ಮನೇದು ಇದು ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಮನೇಲೇ ಹೋಗಿತ್ತು, ಅವರ ಹೇಮಕ್ಕ ನಿಮ್ಮ ಮನೇದೇ ಇದೆ ಅಂತ ತಂದು ಕೊಟ್ಟರು. ಮತ್ತೆ ಅದು ಬೆಳೀತಾ ಇದೆ ಇಲ್ಲಿ. ಇವಾಗ ಚೆನ್ನಾಗಿ ಬೆಳೆದಿದೆ. ನಂದು ಇಲ್ಲಿ ಹೋಗಿತ್ತು, ತೋಟದಲ್ಲಿತ್ತು, ಇಷ್ಟು ಕಟ್ಟಿಂಗ್ಸ್ ಇಟ್ಕೊಂಡಿದ್ದೆ. ಅವ್ರಿಗೇನೋ ಗಾರ್ಡನ್ ಇಂಟ್ರೆಸ್ಟ್ ಇರೋರ ಮನೆಗೆ ಡಿಕ್ಕಿಲಿ ಇಟ್ಕೊಂಡೋಗಿ ಕಟ್ ಮಾಡಿ ಕೊಟ್ಟು ಬಂದಿದ್ದೆ.
ಸುಮಾರು ಮನೇಲಿದೆ ಈಗ, ಮೈಸೂರಿಂದ ಹಿಡಿದು ಬೆಂಗಳೂರು, ಸೊ ಶಿವಮೊಗ್ಗದಲ್ಲಿ ಇವಾಗ ನಿಮ್ಮ ಮಕ್ಕಳು ಇಡೀ ರಾಜ್ಯಾದ್ಯಂತ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ಎಲ್ಲಾದರೂ ಹೋದಾಗ ಮೊನ್ನೆ ಹೇಮಕ ನೀವು ಕೊಟ್ಟಿದ್ದ ಇದೇನೇನೆ ವಿಳೆದೆಲೆ ಚೆನ್ನಾಗಿ ಬೆಳೆದಿದೆ, ನಾನು ಸುಮಾರು ಜನಕ್ಕೆ ಕೊಡ್ತೀನಿ ಅಂತ. ಮತ್ತು ವಿಳ್ಯದಲ್ಲೇ ಯಾವ ಉಪಯೋಗ ಬಂದೇ ಬರುತ್ತೆ. ದಿನ ಬೆಳಗ್ಗೆ ಎದ್ರೆ ಪೂಜೆಗೆ ಬೇಕು, ಇಲ್ಲ ಆಮೇಲೆ ಅದು ಅಂತಂದ್ರೆ ಶೋ ಆಗು ಕಾಣುತ್ತೆ ತುಂಬ ಚೆನ್ನಾಗಿ ಲಕ್ಷಣವಾಗಿ. ಆಮೇಲೆ ಎಲ್ಲ ಕಡೆನೂ ಬರಲ್ಲ, ಅಟ್ಲೀಸ್ಟ್ ವಿಳ್ಯದೆಲೆ ಅಂದ್ಬಿಟ್ಟಾದರೂ ಒಂದು ಭಕ್ತಿಯಿಂದ ಒಂದು ಪ್ರೀತಿಯಿಂದ ಸಾಕ್ತಾರೆ, ಫೇಲ್ ಆಗಲ್ಲ.